ಒಂದನೇದಾಗಿ ಒಂದು ಆನೆಸ್ಟ್ ಆಗಿ ಟ್ಯಾಕ್ಸ್ ಪೇ ಮಾಡ್ಬೋದು. ಎರಡನೇದಾಗಿ ಅವನು ಓಟ್ ಹಾಕೋ ಟೈಮ್ ಬಂದಾಗ ಹೋಗಿ ಇರೋದ್ರಲ್ಲೇನೆ ಓಟ್ ಹಾಕ್ಬೋದು. ಯಾರು ಚೆನ್ನಾಗಿದ್ದಾರೆ ಅದನ್ನ ನೋಡ್ಕೊಂಡು ಇದ್ದಿದ್ರಲ್ಲೇ, ಯಾಕಂದ್ರೆ ಇರೋಷ್ಟು ಆಪ್ಷನ್ಸ್ ಏನಿರ್ತವೆ. ಈಗ ನಮ್ಮ ಹತ್ರ 5 ಆಪ್ಷನ್ಸ್ ಇದೆ. ಒಂದು ಕಡೆ ಮಾವಿನ ಹಣ್ಣಿದೆ, ಸೇಬು ಹಣ್ಣಿದೆ, ಇನ್ನೊಂದು ಕಡೆ ಬಾಳೆಹಣ್ಣಿದೆ. ಅವು 3ರಲ್ಲಿ ನನಗೆ ಯಾವ್ದು ಇಷ್ಟ ಅದನ್ನ ನಾನು ತಗೋಬಹುದು. ನನಗೆ 4ನೇ ಹಣ್ಣು ಯಾವ್ದು ಸಿಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾನು ಇವತ್ತು ಉಪವಾಸ ಕೂತ್ಕೋಬೇಕಾಗುತ್ತೆ. ನನಗೆ ಹೊಟ್ಟೆ ಹಸುವಾಗಿದೆ, ಅಟ್ಲೀಸ್ಟ್ ನಾನು ಒಂದು 3 ಹಣ್ಣಲ್ಲಿ ಒಂದು ಹಣ್ಣು ನನಗೆ ಒಳ್ಳೇದು ಅನ್ಸಿದ್ದು ನಾನು ತಗೋಬಹುದು. ಓಕೆ, ತಗೊಂಡು ಆಪ್ಷನ್ಸ್ ಇದೆ. ಈಗ ಅದೇ ಮಾಡ್ತಿದ್ದೀರಲ್ಲ, ಹಂಗಾರೆ ಬದಲಾವಣೆ ಏನಕ್ಕೆ ಬೇಕು ನಿಮಗೆ? ಕರೆಕ್ಟಾಗಿ ಇದೆ. ಹಂಗಾರೆ ಇಲ್ಲಿ ಏನಂದರೆ ಈ ಸಿಸ್ಟಮಿಗೆ ಬಂದಾಗ ನೀವೊಂದು 4 ಆಪ್ಷನ್ ಇದೆ ನಿಮಗಿಲ್ಲಿ. ಇವನು 4 ಯೋಚನೆ ಮಾಡ್ತೀರಾ ಯಾರು ಕರೆಕ್ಟು ಅಂತ. ಒಬ್ಬನ ನೋಡ್ತೀರಾ, ಓ ಇವನು ಸಿಕ್ಕಾಪಟ್ಟೆ ಒಳ್ಳೆಯವನಪ್ಪ, ಒಳ್ಳೆ ಹೆಸರಿದೆ, ಅಭ್ಯರ್ಥಿ ಒಳ್ಳೆಯವನು ಅಂತ ಓಟ್ ಹಾಕ್ತೀನಿ. ಇನ್ನೊಂದು ಪಕ್ಷ ಇಲ್ಲ, ಈ ಪಕ್ಷ 100% ಮೆಜಾರಿಟಿ ಬರುತ್ತೆ, ಇವ್ರಿಗೆ ಹಾಕಿದ್ರೆ ಸರಿ ಅಂತ ಯೋಚನೆ ಮಾಡ್ತೀರಾ. ಇನ್ನೊಂದೇನೋ ಹೇಳ್ತಾ ಇದ್ದಾನೆ, ಇನ್ನೊಂದೇನೋ ಹೇಳ್ತಾನೆ, ಎಲ್ಲ ಕಂಪೇರ್ ಮಾಡ್ತೀರಾ ತಾನೆ. ಹೌದು, ಇದುವರೆಗೂ ಹಂಗೆ ತಾನೇ ಮಾಡಿರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಒಂದಿದೆ ಸರ್. ನಾನು ಓಟ್ ವೇಸ್ಟ್ ಆಗಲ್ಲ, ನಾನು ಇವ್ಗೆ ಹಾಕಿ ಇವ್ನು ಗೆದ್ದು ಬಿಡ್ತಾನೆ ಅನ್ನೋಂಥ ಯೋಚನೆ ಮಾಡಿ ಹಾಕೋಂಥವ್ರು ತುಂಬ ಜನ. ಅಲ್ಲಲ್ಲ, ಕರೆಕ್ಟ್. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಯುವಕರಿಗೆ, ನೀವು ಯಂಗ್ಸ್ಟರ್ ಆದ್ರಿಂದ ಕೇಳ್ತಾ ಇದ್ದೀನಿ, ಅಂಥವ್ರಿಗೆ ನಿಮ್ಮ ಸಜೆಷನ್ ಏನು? ಅದನ್ನ ನೋಡಬಾರ್ದು ಅಥವಾ ಅವ್ರಿಗೆ ಇವತ್ತಿನ ಸಂದರ್ಭ ಹೆಂಗಿದೆ ಅಂದರೆ, ಬುದ್ಧಿ ಹೇಳೋಕೆ ಹೋದರೆ ಯಾರು ಕೇಳಕ್ಕೆ ರೆಡಿಲ್ಲ ಸರ್. ಬಟ್ ಅದ್ರ ಬದಲಿಗೆ ನಾನೇನು ಹೇಳ್ಬೋದು ಅಂತ ನನ್ನ ವೈಯಕ್ತಿಕವಾಗಿ ನಿಮಗದು ಸರಿ ಅನ್ಸುತ್ತಾ ಯೋಚನೆ ಮಾಡಿ. ಒಬ್ಬ ಯಾರೋ ಇವತ್ತು ದೊಡ್ಡ ವ್ಯಕ್ತಿ ಬರ್ದಿರ್ಬೋದು, ಅಥವಾ ಒಂದು ಚಿಕ್ಕ ವ್ಯಕ್ತಿನೇ ಇರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕದವನು ಇರ್ಬೋದು, ಅವನು ಜೆನ್ಯೂನ್ ಆಗಿದ್ದಾನ ಇಲ್ವಾ ಸಾಧ್ಯ ಆದಷ್ಟು ಟ್ರೈ ಮಾಡಿ ನೋಡುವಂಥ ಪ್ರಯತ್ನ ಮಾಡಿ. ಅದು ಹೇಗೆ ಅಂತ ಜೆನ್ಯೂನ್ ಅನ್ನೋದು ಯಾವುದ್ರ ಮೇಲೆ ನೀವು ಆಧಾರದ ಮೇಲೆ ಡಿಸೈಡ್ ಮಾಡ್ತೀರಾ? ಒಂದು ಜೆನ್ಯೂನ್ ಆಗಿ ಅವನೊಂದಷ್ಟು ಸೇವೆ ಮಾಡಿದ್ದಾನೆ, ಸಮಾಜ ಸೇವೆ ಮಾಡಿದ್ದಾನೆ ಅಂದರೆ ಒಂದು ಅನಿಸುತ್ತೆ, ಇಲ್ಲಪ್ಪ ಇವನು ಒಳ್ಳೆ ದುಡ್ಡು ಮಾಡಿದ್ದಾನೆ ಅಂತ. ಅಲ್ಲೂ ಕೂಡ ಅದನ್ನೇ ಹೇಳ್ಕೊಂಡು ಬರ್ಬೋದು. ಒಬ್ಬ ದುಡ್ಡಿರೋನು ಏನು ಮಾಡ್ತಾನೆ, 1 ಕೋಟಿ ಇನ್ವೆಸ್ಟ್ ಮಾಡೋಣ, ಒಂದಷ್ಟು ಖರ್ಚು ಮಾಡಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಬೋಣ ಅಂತ ಬರ್ಬೋದು ಅಲ್ವಾ? ಅದನ್ನು ನೋಡಿದ್ದೀವಿ ನಾವು. ಅದರಲ್ಲಿ ಒಳ್ಳೆಯವರು ಬಂದಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಂಡಿರೋರು ಬಂದಿದ್ದಾರೆ ಅಲ್ವಾ? ಈಗ ಅದು ಕ್ರೈಟೀರಿಯಾ ಆಗಬಾರ್ದಲ್ವಾ? ನಿಜವಾಗಿ ಅನಲೈಸ್ ಮಾಡಿರಿ, ಯಾವುದು ಪಾಯಿಂಟ್ ಆಫ್ ಡಿಸ್ಕಷನ್ ಆಗಬೇಕಾಗಿರೋದು ಇಲ್ಲಿ ಎಲೆಕ್ಷನ್ ಟೈಮಲ್ಲಿ. ಈಗಿರೋ ಟೆಕ್ನಾಲಜಿಲಿ ಯಾವ ರೀತಿ ನೀನು ಟ್ರಾನ್ಸ್ಪರೆನ್ಸಿ ತರ್ತೀಯ, ನನ್ನ ಹಣ ಎಷ್ಟಿದೆ, ಸತ್ಯವಾಗಿ ಮಾತಾಡ್ತಾ ಹೋಗೋಣ. ಟ್ಯಾಕ್ಸ್ ಮನಿ ಎಷ್ಟಿದೆ, ಸಾಲ ಎಷ್ಟಿದೆ, ನಂದು ಏನೇನು ಐಡಿಯಾ ಇದೆ ನಂದು, ನಾನು ಅದನ್ನು ಯಾವ ಥರ ನಿಮಗೆ ಮುಟ್ಟಿಸ್ತೀನಿ, ನಿಮ್ಮ ಒಪಿನಿಯನ್ ನಾನು ಹೆಂಗೆ ತೊಗೊತೀನಿ, ನಿಮ್ಮ ಜೊತೆ ನಾನು ಹೆಂಗೆ ಫ್ರೀಕ್ವೆಂಟಾಗಿ ಟಚ್ಚಲ್ಲಿ ಇರ್ತೀನಿ. ಸುಮ್ಮನೆ ಹೇಳ್ಬಿಟ್ರು ಆಗಿಲ್ಲ, ನಾನು ನಿಮ್ಮ ಜೊತೆ ಟಚ್ಚಲ್ಲಿ ಇರ್ತೀನಿ ಯಾವ ಥರ ಅಂತ ಕೇಳಬೇಕು ನೀವು. ಏನಪ್ಪ ಪರ್ಸ್ನಲಾಗಿ ಬರ್ತೀಯ ನೀನು? ನಾನು ಎಲ್ಲೋ ರಾಯಚೂರಲ್ಲಿದ್ದೀನಿ, ನೀನು ಬೆಂಗಳೂರು ರಾಯಚೂರು ಎಷ್ಟು ಸತಿ ಓಡಾಡ್ತೀಯ, ತಿಂಗಳಿಗೆ ಎಷ್ಟು ಸತಿ ಬರ್ತೀಯ ನೀನು? ಅದೆಲ್ಲವನ್ನೂ ನಾನು ಎಕ್ಸ್ಪ್ಲೈನ್ ಮಾಡಬೇಕು, ಅದು ಕೆಲಸ ನಂದು. ಇಲ್ಲಪ್ಪ ನಾನು ಪರ್ಸ್ನಲಾಗಿ ಬಂದು ನಿಮ್ಗೆ ಮೀಟ್ ಮಾಡೋಕ್ಕಾಗಿಲ್ಲ ಅಂದರೂ ಐ ಆಮ್ ಯೂಸಿಂಗ್ ಟೆಕ್ನಾಲಜಿ, ನಾನು ವೀಡಿಯೋ ಕಾಲಲ್ಲಿ ಬರ್ತೀನಿ ನಿಮ್ಮ ಹತ್ರ, ಅಥವಾ ಒಂದೇನೋ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊತೀನಿ, ಅಥವಾ ಸೋಷಿಯಲ್ ಮೀಡಿಯಲ್ಲಿ ಬರ್ತೀನಿ, ಅಥವಾ ಡೈರೆಕ್ಟಾಗಿ ಲೈವ್ ಮಾಡ್ತೀನಿ ಇಲ್ಲಿಂದ ನಾನು ನನ್ನ ಪ್ರಾಜೆಕ್ಟ್ಗಳಿಗೆ, ಅಥವಾ ನಾನು ಇಲ್ಲಿ ಬಂದು ಇಲ್ಲಿಂದನೇ ಅಲ್ಲಿಗೆ ಲೈವ್ ಮಾಡಿ ನಾನು ಮಾತಾಡ್ತೀನಿ. ಈ ಥರ ಇರೋ ಟೆಕ್ನಾಲಜಿ ಯೂಸ್ ಮಾಡಿ ಹೌ ಟು ಇಂಪ್ರೂವ್ ಅವರ್ ಲೈಫ್, ಹೌ ಟು ಇಂಪ್ರೂವ್ ಅವರ್ ಸೊಸೈಟಿ, ಹೌ ಟು ಇಂಪ್ರೂವ್ ಎವ್ರಿಥಿಂಗ್ ಅನ್ನೋದೇ ಪಾಯಿಂಟ್ ಆಫ್ ಡಿಸ್ಕಷನ್ ಆಗಬೇಕು ತಾನೆ. ಅದನ್ನೇ ಹೇಳ್ತಿರೋದಷ್ಟೇ ನಾನು. ಅದ್ರ ಮೇಲೆ ಡಿಸ್ಕಷನ್ ಆಗಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ನಿಮ್ಮ ವೋಟ್ನ ಕ್ಯಾಸ್ಟ್ ಮಾಡೋ ಥರ ಬಂದರೆ ಇದೆಲ್ಲವೂ ಇರಲ್ಲ. ಆವಾಗ ನೀವು ಹೇಳ್ತಿರೋದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಮೊನ್ನೆ ಈ ವೆಸ್ಟ್ ಬೆಂಗಾಲಲ್ಲಿ ಏನು ರಿಸಲ್ಟ್ ಬಂತು, ಅಲ್ಲಿ ಸುವೇಂದ್ರ ಅಧಿಕಾರಿ ಅವರು ಒಂದು ವೆಬ್ಸೈಟ್ ಮಾಡಿದ್ದಾರೆ, ಒಂದು ರಿಯಲ್ ಟೈಮ್ ಮಾಡಿದ್ದಾರೆ. ನಾನು ಏನು ಆಶ್ವಾಸನೆ ಕೊಟ್ಟಿದ್ವಿ ಅದು ಏನೇನು ಆಗ್ತಾ ಇದೆ ಅಂತ ತೋರಿಸೋ ಥರದ್ದು. ಅಂದರೆ ಈ ಥರದ್ದು ಕೆಲವು ಕಡೆ ಆಗ್ತಿದ್ದಾವೆ. ಆದರೆ ಕರ್ನಾಟಕ ಅಂತ ನಮ್ಮಲ್ಲಿ ಪ್ರಶ್ನೆಗಳು ಬಂದಾಗ ಸರ್, ಈಗ ನೆಕ್ಸ್ಟ್ ಇನ್ನು 2 ವರ್ಷ 2.5 ವರ್ಷ ಇಲ್ಲಿ ಎಲೆಕ್ಷನ್ ಬರುತ್ತೆ, 29ಕ್ಕೆ ಮತ್ತೆ ಲೋಕಸಭೆ ಬರುತ್ತೆ. ಅದಕ್ಕೆ ಇವತ್ತಿಂದ ಸಿದ್ಧತೆ ಮಾಡ್ಕೊಳ್ಳೋದಾದರೆ ಯಾರು ನಿಮ್ಮನ್ನು ಹೇಗೆ ಬರಬೇಕು, ಈ ಥಾಟನ್ನು ಹೇಗೆ ತೊಗೋಬೇಕು, ಆ ಒಂದು ಮೊಮೆಂಟಮ್, ನಾವು ಇದನ್ನು ಒಂದು ಪಕ್ಷ ಅಂತ ಕರೆಯೋದು ಬೇಡ, ಒಂದು ಮೊಮೆಂಟಮ್ ಅಂತ ಕರೆಯೋಣ. ಅದಕ್ಕೆ ಜಾಯ್ನ್ ಆಗಬೇಕಾದ್ರೆ ಏನು ಮಾಡಬೇಕು? ಅದೇ ನೋಡಿ ಮಾಡಬೇಕಾಗಿರುವಂಥದ್ದು ಅಲ್ಲ. ನೋಡಿ, ಮೊದಲನೇದಾಗಿ ಇದಕ್ಕೆ ಜಾಯಿನ್ ಆಗ್ಬೇಕಂದ್ರೆ ಐಡಿಯಾಲಜಿಲಿ ಜಾಯಿನ್ ಆಗಬೇಕು. ಹೌದಪ್ಪ ನನಗೆ ಈ ಥರ ಬೇಕು ಅಂತ ಫಸ್ಟ್ ನಿಮ್ಗೆ ಅನ್ನಿಸ್ಬೇಕು, ಕರೆಕ್ಟ್ ಅಲ್ವಾ? ಇದುವರೆಗೂ ಇದೆಲ್ಲ ನೋಡಿದ್ದೀವಿ, ನನಗೇನೋ ಬೇರೆ ಏನೋ ಬೇಕು, ಅದು ಈ ಥರ ಬೇಕು ನನಗೆ. ಇನ್ಮೇಲೆ ನಾವು ಇದ್ರ ಬಗ್ಗೆನೇ ಮಾತಾಡಿ ಓಟ್ ಹಾಕಬೇಕು, ನಾವು ಡಿಸ್ಕಸ್ ಮಾಡ್ಕೊಬೇಕು. ವೋಟರ್ಸ್ ಎಲ್ಲ ನಾವು ಯಂಗ್ಸ್ಟರ್ಸ್ ಎಲ್ಲ ಸೇರಿ ಕರೆಕ್ಟಲ್ಲೇನಪ್ಪ, ಇದು ಕರೆಕ್ಟಾ, ನೀವು ಮತ್ತೆ ಡಿಸ್ಕಸ್ ಮಾಡಿ. ಹೇಗೆ ನಾನು ಹೇಳಿದ ಕೂಡಲೇ ಎಂಡ್ ಅಂತಲ್ಲ, ಅದು ಕರೆಕ್ಟಾ, ಇದಾಗುತ್ತಾ, ಇದಾದರೆ ಚೆನ್ನಾಗಿರುತ್ತಾ, ಈ ಸಿಸ್ಟಮಲ್ಲಿ ಬರುತ್ತಾ, ಇಲ್ಲೇನಾರ ತಪ್ಪಾಗುತ್ತಾ, ಯೋಚನೆ ಮಾಡಿ. ತಪ್ಪಲ್ಲ, ನನಗೂ ಸಜೆಸ್ಟ್ ಮಾಡಿ. ಬಟ್ ಇದಕ್ಕಿಂತ ಇದು ಕಂಪೇರಿಟಿವ್ಲಿ ಬೆಟ್ರಾ, ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಸ್ ಮಾಡೋಕ್ಕೆ ಇದು 4 ಜನಕ್ಕೆ ಹೇಳಬೇಕು. ಆಮೇಲೆ ಪ್ರಜಾಕೀಯ ಆ್ಯಪ್ ಅಂತ ಬಿಟ್ಟಿದ್ದೀವಿ, ಅದನ್ನು ನೋಡಿ ಅಲ್ಲಿ ವೋಟ್ರಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಆಸ್ಪಿರೆಂಟಾಗಿ ಬರ್ಬೋದು. ಅಲ್ಲಿ ಮತ್ತೆ ಡಿಸ್ಕಷನ್ಗಳಾಗಬೇಕು ನಿಮ್ಮ ಮಧ್ಯ. ಅದೆಲ್ಲ ನನಗೆ ಕಷ್ಟ ರೀ ಅಂದರೆ ಎಗೈನ್ ನಿಮಗೆಲ್ಲ ಕೆಲಸ ಮಾಡ್ಕೊಡೋಕೆ ರೆಡಿ ಇದ್ದಾನೆ ಇವನು. ಏನು ಹೇಳಿ, ಅವ್ನು ನೀವೇನೋ ಮಾಡಲೇಬೇಡಿ ಅಂತೀಯಾನೆ. ಈಸಿ ವೇ ಈಸ್ ದಿಸ್, ಅನದರ್ ವೇ ಈಸ್ ದಿಸ್. ಸಣ್ಣ ಕೆಲಸ ನಾನು ಹೇಳ್ತಿರೋದು, ಮಿಕ್ಕಿದ್ದೆಲ್ಲ ನಾವು ಮಾಡ್ತೀವಿ, ನನ್ನ ಕೆಲಸ ನಾನು ಮಾಡ್ತೀನಿ, ಎಲ್ಲ ಮಾಡ್ತೀವಿ. ನೀವು ವೋಟ್ರಾಗಿ ಇದೊಂದು ಸಣ್ಣ ಕೆಲಸ ಮಾಡಿ, ಅಟ್ಲೀಸ್ಟ್ ಸೆಲೆಕ್ಷನಲ್ಲಿ ನೀವು ಇನ್ವಾಲ್ವ್ ಆಗಿ.
ನನಗೆ ಸೆಲೆಕ್ಷನ್ ಬಿಡಬೇಡಿ. ಯಾಕಂದರೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿರೋನು ಯಾರೋ ಇದ್ದರೆ ನೋಡಿ, ಈ ಒಂದು ಆ್ಯಪ್ ಇದೆ, ಎಲ್ಲ ಕನೆಕ್ಟ್ ಆಗಿ ನೀವು ಅಂಥ ಯಂಗ್ಸ್ಟರ್ಸ್ನ ಕಳಿಸಿ ಆ ಥರ ಕೆಲಸ ಮಾಡೋನ್ನ. ನೋಡಪ್ಪ, ಈ ಥರ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತೀಯಾ, ಈ ಥರ ವರದಿ ಒಪ್ಪಿಸ್ತೀಯಾ, ಇಂಥವನ್ನ ನೀವೇ ಇದು ಮಾಡಿ ಕಳಿಸಿ, ಅಂಥವನ್ನ ಎಲೆಕ್ಷನ್ ನಿಲ್ಲಿಸಿ. ಆಮೇಲೆ ನಾವು ಕೇಳೋಣ ಹೋಗಿ, ನೋಡಪ್ಪ ನೀನು ಇದಕ್ಕೆ ಸೈನ್ ಮಾಡಿದ್ಯಾ, ಇದೇ ಥರ SOP ಇದೇ ಥರ ಮಾಡ್ತೀನಿ ಅಂತ ಹೇಳಿದ್ಯಾ, ಇದೇ ಥರ ಕೆಲಸ ಮಾಡು. ಈ ಒಂದು ಸಿಸ್ಟಮ್ಮು ಇದು ದೊಡ್ಡದಾಗಬೇಕು ಅಂದರೆ ಇನ್ನೂ ಬಿಗ್ಗರ್ ವೇ ಇದೆ. ಇಡೀ ಪಕ್ಷವಾಗೆ, ಇಡೀ ಇದಾಗೆ ಏನು ಹೇಳಿ, ಇಡೀ ಸ್ಟೇಟ್ ಫುಲ್ ಈ ಥರ ಬಂತು ಅಂದರೆ ಏನೇನು ಮಾಡ್ಬೋದು ಅನ್ನೋಕ್ಕೆ ನಾನು ಹೇಳಿದ್ದೀನಿ ಅದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.